ನಿಜವಾದ ಸೇವಕ. ಒಮ್ಮೆ ಒಬ್ಬ ರಾಜನಿಗೆ ಅನೇಕ ದಾಸರು ಇದ್ದರು. ಅವರಲ್ಲಿ ಒಬ್ಬ ದಾಸನು ತುಂಬಾ ಕಪ್ಪು ಬಣ್ಣದವನಾಗಿದ್ದ. ಆದರೆ ಅವನು ರಾಜನಿಗೆ ತುಂಬಾ ನಿಷ್ಠಾವಂತನಾಗಿದ್ದ. ಆದ್ದರಿಂದ ರಾಜನು ಅವನನ್ನು ಬಹಳ ಪ್ರೀತಿಸುತ್ತಿದ್ದ. ಒಂದು ದಿನ ರಾಜನು ಒಂಟೆಯ ಮೇಲೆ ಹೊರಗೆ ಹೋಗುತ್ತಿದ್ದ. ಕೆಲವು ದಾಸರು ರಾಜನ ಮುಂದೆ ನಡೆಯುತ್ತಿದ್ದರು. ಇನ್ನು ಕೆಲವು ದಾಸರು ರಾಜನ ಹಿಂದೆ ನಡೆಯುತ್ತಿದ್ದರು. ಆದರೆ ಆ ಕಪ್ಪು ದಾಸನು ತನ್ನ ಮಾಲೀಕನಾದ ರಾಜನ ಪಕ್ಕದಲ್ಲೇ ಕುದುರೆಯ ಮೇಲೆ ಸವಾರಿ ಮಾಡುತ್ತಿದ್ದ. ರಾಜನ ಬಳಿ ಒಂದು ಪೆಟ್ಟಿಗೆ ಇತ್ತು. ಅದರಲ್ಲಿ ಮುತ್ತುಗಳಿದ್ದವು. ದಾರಿಯಲ್ಲೇ ಒಂದು ಇಳುವರಿ ರಸ್ತೆಯಲ್ಲಿ ಆ ಪೆಟ್ಟಿಗೆ ಕೆಳಗೆ ಬಿದ್ದು ಒಡೆದು ಹೋಯಿತು. ಮುತ್ತುಗಳು ನೆಲದ ಮೇಲೆ ಉರುಳಿದವು. ಆಗ ರಾಜನು ತನ್ನ ದಾಸರಿಗೆ, ಈ ಮುತ್ತುಗಳನ್ನು ತೆಗೆದುಕೊಳ್ಳಿ, ನನಗಿವು ಬೇಡ ಎಂದು ಹೇಳಿದರು. ದಾಸರೆಲ್ಲ ಓಡಿ ಹೋಗಿ ಮುತ್ತುಗಳನ್ನು ಕಲೆ ಹಾಕಿದರು. ಆದರೆ ಆ ಕಪ್ಪು ದಾಸನು ತನ್ನ ಸ್ಥಳವನ್ನು ಬಿಟ್ಟು ಹೋಗಲಿಲ್ಲ. ಅವನು ರಾಜನ ಪಕ್ಕದಲ್ಲೇ ನಿಂತು ಅವನನ್ನು ಕಾಪಾಡಿದನು. ಅವನು ರಾಜನ ಜೀವದ ಬಗ್ಗೆ ಕಾಳಜಿ ವಹಿಸಿದನು. ಅವನಿಗೆ ರಾಜನ ಮುತ್ತುಗಳ ಬಗ್ಗೆ ಆಸಕ್ತಿ ಇರಲಿಲ್ಲ. ಅವನು ನಿಜವಾದ ಸೇವಕನಾಗಿದ್ದ. ರಾಜನು ಅವನ ನಡತೆಯನ್ನು ಗಮನಿಸಿ ಅವನಿಗೆ ಅನೇಕ ಉಡುಗೊರೆಗಳನ್ನು ನೀಡಿದನು.